ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಚಾರವೆಂದರೆ ದೈತ್ಯ ಗುರು ತನ್ನ ಪಥವನ್ನು ಇದೇ 2026 ವರ್ಷದ ಜೂನ್ 2ರಂದು ತನ್ನ ಉಚ್ಚ ಕ್ಷೇತ್ರಕ್ಕೆ 12 ವರ್ಷಗಳಿಗೊಮ್ಮೆ ತನ್ನ ಉಚ್ಚ ಸ್ಥಾನದ ಕ್ಷೇತ್ರವಾದ ಕಟಕ ರಾಶಿಗೆ ತನ್ನ ಸ್ಥಾನ ಪಲ್ಲಟವನ್ನು ಅಥವಾ ಸ್ಥಾನ ಬದಲಾವಣೆಯನ್ನು ಇದೇ ಜೂನ್ 2ನೇ ತಾರೀಕು 2026ನೇ ಇಸವಿಯಲ್ಲಿ ಬದಲಾವಣೆಯನ್ನು ಮಾಡುತ್ತಿದೆ. ಒಂದು ಮಾತಿದೆ, ಹರ ಮುನಿದರು ಗುರು ಕಾಯುವನು. ಗುರುಗ್ರಹ ಎಲ್ಲರಿಗೂ ಒಂದೇ ಸಮನಾದ ಫಲಗಳನ್ನು ಕೊಡುವಂತಹ ಏಕೈಕ ಗ್ರಹವಾಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ತನ್ನ ಉಚ್ಚ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಗುರು ತನ್ನ ಪಥವನ್ನು ಬದಲಾವಣೆಯನ್ನು ಮಾಡ್ತಾನೆ. ಪ್ರಿಯ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ನಾವು ಜೀವನದಲ್ಲಿ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ, ಹೀಗೆ ಜೀವನ ಚಕ್ರದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಮ್ಮೆ ಒಂದು ವರ್ಷ ಚೆನ್ನಾಗಿರುತ್ತೆ, ಇನ್ನೊಂದು ವರ್ಷ ಚೆನ್ನಾಗಿರಲ್ಲ, ಮತ್ತೆರಡು ವರ್ಷ ಚೆನ್ನಾಗಿರುತ್ತೆ, ಮತ್ತೆರಡು ವರ್ಷ ಚೆನ್ನಾಗಿರಲ್ಲ. ಇದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಎಲ್ಲರ ಜೀವನ ಕ್ರಮದಲ್ಲೂ ಗುರುಗ್ರಹ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಗುರುಗ್ರಹದ ಬದಲಾವಣೆ ಜೂನ್ 2ನೇ ತಾರೀಕು 2026ನೇ ಇಸವಿ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಡುತ್ತೆ ಹಾಗೂ ಯಾವೆಲ್ಲ ರಾಶಿಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಭಾಳ ಮುಖ್ಯವಾಗಿ ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ಯಾರ್ಯಾರು ನಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ, ನಮಗೆ ಹಣಕಾಸಿನ ತೊಂದರೆ ಇದೆ, ನಮ್ಮ ಆರೋಗ್ಯ ತೊಂದರೆ ಇದೆ, ನಾವು ಅಂದ್ಕೊಂಡಂಗೆ ಏನೂ ಆಗ್ತಿಲ್ಲ, ಒಂದು ಮನೆಯೂ ಕಟ್ಟೋಕ್ಕಾಗಿಲ್ಲ, ಒಂದು ಬ್ಯಾಂಕ್ ಲೋನು ಸಿಗ್ತಿಲ್ಲ ಅನ್ನೋ ವಿಚಾರದಲ್ಲಿ ಜನರು ತಮಗೆ ಗುರುಬಲ ಇಲ್ಲ, ಹಾಗಾಗಿ ಈ ವರ್ಷ ಇಲ್ಲಿವರೆಗೂ ಏನೂ ಮಾಡೋಕ್ಕಾಗಿಲ್ಲ ಅಂದ್ಕೊಂಡಿರೋರು ಜೂನ್ 2ನೇ ತಾರೀಕು ನಂತರ ಒಂದು ವರ್ಷ ಅಂದರೆ ಜುಲೈ 2027ವರೆಗೂ ಗುರು ತನ್ನ ಪಥದ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ, ಅನೇಕ ಲಗ್ನದವರಿಗೆ ಅತ್ಯುತ್ತಮ ಕಾಲವನ್ನು, ಅತ್ಯುತ್ತಮ ಅವಕಾಶಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ತಾನೆ. ಪ್ರಿಯ ವೀಕ್ಷಕರೇ, ಮೊದಲನೇದಾಗಿ ಯಾವ್ಯಾವ ರಾಶಿಗಳಿಗೆ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತಾನೆ ಅನ್ನೋದನ್ನು ನಾವು ನೋಡೋಣ. ಭಾಳ ಮುಖ್ಯವಾಗಿ ಮೇಷರಾಶಿ ಮೇಷಲಗ್ನದವರಿಗೆ, ಎರಡನೇದು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ, ಮೂರನೇದು ಕಟಕ ರಾಶಿ ಕಟಕ ಲಗ್ನದವರಿಗೆ, ನಾಲ್ಕನೇದು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ, ಐದನೇದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ, ಆರನೇದು ಮಕರ ರಾಶಿ ಮಕರ ಲಗ್ನದವರಿಗೆ, ಏಳನೇದು ಮೀನರಾಶಿ ಮೀನ ಲಗ್ನದವರಿಗೆ ಗುರು ತನ್ನ ಈ ಪಥ ಬದಲಾವಣೆಯಿಂದ ಅತ್ಯುತ್ತಮವಾದ ಅವಕಾಶಗಳನ್ನು, ಅನುಕೂಲಗಳನ್ನು ಜೀವನದಲ್ಲಿ ಈ ರಾಶಿ ಲಗ್ನದವರಿಗೆ ಒಂದು ಮಹತ್ತರವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರೋಂತಹ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತಾನೆ. ಪ್ರಿಯ ವೀಕ್ಷಕರೇ, ಮೊದಲನೇದಾಗಿ ನೋಡೋಣ ಮೇಷರಾಶಿ ಮೇಷಲಗ್ನ. ಏನು ಕೊಡುತ್ತೆ ಮೇಷರಾಶಿ ಮೇಷಲಗ್ನದವರಿಗೆ ಗುರು? ಪ್ರಿಯ ವೀಕ್ಷಕರೇ, ಆಲ್ರೆಡಿ ನಿಮಗೆ ಸಡಸಾತಿ ಶನಿ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ರಾಡಿ ಎಬ್ಸಿರ್ತಾನೆ. ಹಾಗೆಯೇ ಹಣಕಾಸು ವಿಚಾರದಲ್ಲಿ ತುಂಬ ನೋವುಂಟಾಗಿರುತ್ತೆ. ಯಾಕಪ್ಪ ನಮಗೆ ಈ ಜೀವನ ಅನ್ನೋ
ಒಂದು ಹಂತಕ್ಕೆ ನೀವು ಜೀವನದಲ್ಲಿ ಬಂದಿರ್ತೀರ. ಪ್ರಿಯ ವೀಕ್ಷಕರೇ, ಈ ಗುರು ಬದಲಾವಣೆ ಜೂನ್ 2ನೇ ತಾರೀಕಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ಹಂಸ ಯೋಗದ ಮೂಲಕ ಅತ್ಯುತ್ತಮವಾದ ಫಲಗಳನ್ನು ತಂದು ಕೊಡ್ತಾನೆ. ಭಾಳ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಏನೇನು ರಾಡಿ ಎಬ್ಸಿರ್ತಾನೆ ಆ ಕುಟುಂಬದವರೆಲ್ಲ ನಿಮ್ಮ ಜೊತೆ ನಿಲ್ಲುವಂಥ ಸಂದರ್ಭಗಳು ಬಂದೇ ಬರುತ್ತೆ. ಯಾರ್ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ಅವರೆಲ್ಲರೂ ನಿಮ್ಮ ಹತ್ತಿರಕ್ಕೆ ಬರುವಂತಹ ಒಂದು ಯೋಗವನ್ನು ತಂದು ಕೊಡ್ತಾನೆ. ಹಾಗೂ ಇಷ್ಟು ದಿವಸ ನೀವು ಏನೇನು ಸಾಡಸಾತಿ ಪ್ರಭಾವದಿಂದ ತೊಂದರೆಗೊಳಪಟ್ಟಿರ್ತೀರ ಅವು ಎಲ್ಲವನ್ನು ಸಂಪೂರ್ಣವಾಗಿ ಬದಲಾಯಿಸಿ, ಹಣಕಾಸು ಎಲ್ಲೆಲ್ಲಿ ತಡೆಗೆ ಒಡ್ಡಿರುತ್ತೆ ಅಥವಾ ಯಾರಿಂದ ನಿಮಗೆ ಹಣಕಾಸು ಬರಬೇಕಿರುತ್ತೆ ಅವೆಲ್ಲವನ್ನೂ ಕೂಡ ನಿಮಗೆ ಭಾಳ ಸುಲಭವಾಗಿ ನಿಮ್ಮ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಖುಷಿಯ ವಿಚಾರಗಳನ್ನು ಅನುಭವಿಸುವಂತಹ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ. ಮೇಷರಾಶಿಯವರಿಗೆ ಇಷ್ಟು ಹೋದ ವರ್ಷ ಏನೆಲ್ಲ ಕಷ್ಟಪಟ್ಟಿರ್ತೀರ, ಕುಟುಂಬದಿಂದ, ಆರ್ಥಿಕ ಸಂಕಷ್ಟಗಳಿಂದ, ಆರೋಗ್ಯದಿಂದ, ತಮ್ಮೆಲ್ಲರಿಗೂ ಕೂಡ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು ಈ ಗುರು ಪಥದ ಬದಲಾವಣೆಯಿಂದ ಹಂಸಯೋಗದಿಂದ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ತಂದುಕೊಡುತ್ತೆ. ನೆಕ್ಸ್ಟ್, ಮಿಥುನ ರಾಶಿ, ಮಿಥುನ ಲಗ್ನ. ಏನು ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಭಾಳ ಮುಖ್ಯವಾಗಿ ಇವ್ರಿಗೆ ಆರೋಗ್ಯ ಸಮಸ್ಯೆಯಿಂದ ಭಾಳ ಬಳಲ್ತಿದ್ದಾರೆ. ಎಷ್ಟೇ ಡಾಕ್ಟ್ರುಗಳಿಗೆ ತೋರಿಸಿದ್ರು ಅದು ಕ್ಲಿಯರ್ ಆಗಿರೋದಿಲ್ಲ. ಎಷ್ಟೇ ದೇವಸ್ಥಾನ ಸುತ್ತಿದ್ರು ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಹಾಗೆ ಕೆಲವೊಂದು ಹಣಕಾಸಿನ ತೊಂದರೆಗಳು ಸಹ ಈ ಹೋದ ವರ್ಷ ನಿಮಗೆ ಇಲ್ಲಿವರೆಗೂ ಕಾಣ್ತಿರುತ್ತೆ. ಆದರೆ ಜೂನ್ 2ರ ನಂತರ ಗುರು ತನ್ನ ಪಥವನ್ನು ಬದಲಾವಣೆ ಕಟಕ ರಾಶಿಗೆ ಹೋಗುವ ಮೂಲಕ ನಿಮ್ಮ ಜೀವನದಲ್ಲೂ ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾನೆ. ಅತ್ಯಂತ ಪ್ರಮುಖವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತಾನೆ. ಹೇಗೆ ಅಂತೀರಾ? ಭಾಳ ಮುಖ್ಯವಾಗಿ ನೀವು ಇಲ್ಲಿವರೆಗೂ ಹೋದ ವರ್ಷದಿಂದ ಇಲ್ಲಿವರೆಗೂ ಏನು ಆರೋಗ್ಯ ಸಮಸ್ಯೆಯನ್ನು, ಹಣಕಾಸಿನ ಸಮಸ್ಯೆಯನ್ನು, ತೊಂದರೆಗಳನ್ನು ಅನುಭವಿಸುತ್ತೀರ ಅವೆಲ್ಲವೂ ಕೂಡ ಜೂನ್ 2ರ ನಂತರ 1 ವರ್ಷವರೆಗೂ ಹಂತ ಹಂತವಾಗಿ ಅಭಿವೃದ್ಧಿಯನ್ನು, ಆರೋಗ್ಯದ ಉತ್ತಮ ಸ್ಥಿತಿಯನ್ನು, ಅನುಕೂಲಗಳನ್ನು ತಂದುಕೊಡುತ್ತಾನೆ. ಕುಟುಂಬದಲ್ಲಿದ್ದ ವೈಮನಸ್ಸು, ಅಡೆತಡೆಗಳು ಎಲ್ಲವೂ ನಿವಾರಣೆಯಾಗಿ ಕುಟುಂಬದ ಜೊತೆ ಅತ್ಯಂತ ಸಂತೋಷಕರವಾದ ದಿನಗಳನ್ನು ನೀವು ಕಳೆಯುವಂತಹ ಒಂದು ಯೋಗವನ್ನು ತಂದುಕೊಡುತ್ತಾನೆ. ಹಾಗೆ ಹಣಕಾಸಿನ ಅಭಿವೃದ್ಧಿಯನ್ನು ತಂದುಕೊಡುತ್ತಾನೆ. ಮನೆ ಕಟ್ಟುವಂತಹ ಯೋಗವನ್ನು, ಆಸ್ತಿ ಒಡವೆಗಳನ್ನು, ವೆಹಿಕಲ್ಗಳನ್ನು ತಂದುಕೊಡುವಂತಹ ಒಂದು ವ್ಯವಸ್ಥೆಯನ್ನು, ಭಾಳ ಉತ್ತಮವಾದ ಬದಲಾವಣೆಯನ್ನು ಗುರುಗ್ರಹ ತನ್ನ ಸ್ಥಾನಪಲ್ಲಟದಿಂದ ಮಿಥುನ ರಾಶಿ, ಮಿಥುನ ಲಗ್ನದವರೆಗೆ ಶುಭ ಫಲಗಳನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್, ಪ್ರಿಯ ವೀಕ್ಷಕರೇ, ಕಟಕ ರಾಶಿ, ಕಟಕ ಲಗ್ನ. ಕಟಕ ರಾಶಿ, ಕಟಕ ಲಗ್ನದವರೆಗೆ ಈ ವರ್ಷ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ನಡೆದಿರುತ್ತೆ ಅಂತ ನಿಮಗೆ ಊಹಿಸ್ಕೊಳ್ಳೋಕ್ಕಾಗದೇ ಇರೋಂಥ ತೊಂದರೆ ತಾಪತ್ರೆಗಳು ಸಡನ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ತಮ್ಮ ಕುಟುಂಬದವರಿಂದಲೇ ನಿಮಗೆ ನೋವುಗಳನ್ನು ಜಾಸ್ತಿ ಉಂಟು ಮಾಡಿರುತ್ತಾನೆ. ಕಾರಣ, ವ್ಯಯಸ್ಥಾನದಲ್ಲಿದ್ದ ಗುರು ಇದೇ ಜೂನ್ 2ನೇ ತಾರೀಕು ತನ್ನ ಉಚ್ಚ ಕ್ಷೇತ್ರವಾದ ಕಟಕ ರಾಶಿಗೆ 12 ವರ್ಷಕ್ಕೊಮ್ಮೆ ತಾನು ಬರುತ್ತಿರೋದರೊಂದಿಗೆ ಅತ್ಯುತ್ತಮ ದೊಡ್ಡ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತಾನೆ. ಹೇಗೆ ಅಂತೀರಾ? ಭಾಳ ಮುಖ್ಯವಾಗಿ ನಿಮ್ಮ ಕುಟುಂಬದವರುಗಳಿಂದ, ಕುಟುಂಬದ ಸದಸ್ಯರಿಂದ ನಿಮಗೆ ಇಲ್ಲಿವರೆಗೂ ಏನೇನು ತೊಂದರೆಗಳು ಉಂಟಾಗಿತ್ತು ಅವೆಲ್ಲವೂ ಹಂತ ಹಂತವಾಗಿ ನಿವಾರಣೆಯಾಗಿ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವಂತೆ ಗುರು ತನ್ನ ಪಥನ ಬದಲಾವಣೆಯಿಂದ ಒಂದು ಶುಭ ಫಲವನ್ನು ತಂದುಕೊಡ್ತಾನೆ. ನೆಕ್ಸ್ಟ್, ಇಲ್ಲಿವರೆಗೂ ನೀವೇನೇನು ಸಾಲ, ಹಣಕಾಸಿನ ತೊಂದರೆಗಳು ಉಂಟಾಗಿರುತ್ತೆ
ಅವೆಲ್ಲವುಗಳಿಂದ ಸಾಲ ಮುಕ್ತಿ ಮಾಡಿ ಹಣಕಾಸಿನ ಅಭಿವೃದ್ಧಿಯನ್ನು, ಜೀವನದಲ್ಲಿ ಒಂದು ದಾರಿಯನ್ನು ನಿಮಗೆ ತಂದು ಕೊಡುವಂಥ ಶುಭ ಫಲವನ್ನು ಕೊಡುತ್ತಾನೆ. ಹಾಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಿದ್ದು ಅವುಗಳನ್ನು ಗುರು ತನ್ನ ಬದಲಾವಣೆಯಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳನ್ನೂ ಕೂಡ ಸಂಪೂರ್ಣವಾಗಿ ನಿವಾರಣೆಯನ್ನು ಉಂಟು ಮಾಡುತ್ತಾನೆ. ಹಾಗೆಯೇ ಯಾರು ಮದುವೆ ಆಗಬೇಕು, ಹುಡುಗ ಹುಡುಕ್ತಿರ್ತೀರ ಅಥವಾ ಹುಡುಗಿ ಹುಡುಕ್ತಿರ್ತೀರ, ಇಲ್ಲಿವರೆಗೂ ಸೆಟ್ಟಾಗಿಲ್ಲ ಅಂದರೆ ಜೂನ್ 2ರ ನಂತರ ಡಿಸೆಂಬರ್ ಒಳಗಡೆ ಕಟಕ ರಾಶಿ ಕಟಕ ಲಗ್ನದವರಿಗೆ ಮದುವೆಯ ಯೋಗವನ್ನು ತಂದುಕೊಡುತ್ತಾನೆ. ಹಾಗೆಯೇ ಇಲ್ಲಿವರೆಗೂ ಕಟಕ ರಾಶಿ ಕಟಕ ಲಗ್ನವರಿಗೆ ನಿಮ್ಮ ಮ್ಯಾರಿಯೇಜ್ ಲೈಫಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿ ಕಲಹಗಳಿದ್ದರೆ ಜೂನ್ 2ರ ನಂತರ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ತಂದುಕೊಡುತ್ತಾನೆ. ಹಾಗೆಯೇ ಭಾಗ್ಯೋದಯವನ್ನು, ಒಂದು ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಜೂನ್ 2ನೇ ತಾರೀಕು ನಂತರ ಬರುವಂಥ ಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾದ ಅದೃಷ್ಟವಾದ ಭಾಗ್ಯೋದಯವನ್ನು ತಂದುಕೊಡುತ್ತಾನೆ. ಇಲ್ಲಿಯವರೆಗೆ ಕಟಕ ರಾಶಿ ಕಟಕ ಲಗ್ನವರಿಗೆ ಏನೆಲ್ಲ ತೊಂದರೆ ಉಂಟಾಗಿತ್ತೋ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಎಲ್ಲರ ಗಮನವನ್ನು ನಿಮ್ಮ ಕಡೆಗೆ ಸೆಳೆಯುವಂತಹ ಒಂದು ದೊಡ್ಡ ಬದಲಾವಣೆಯನ್ನು ಗುರು ಪಥ ಬದಲಾವಣೆಯಿಂದ ನಿಮಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತಾನೆ. ನೆಕ್ಸ್ಟ್ ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಕನ್ಯಾ ಲಗ್ನ. ಪ್ರಿಯ ವೀಕ್ಷಕರೇ, ನಿಮಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಲಾಭಸ್ಥಾನಕ್ಕೆ ಗುರು ಬರೋದರಿಂದ ಪ್ರತಿಯೊಂದು ಕೆಲಸದಲ್ಲೂ ನಿಮಗೇನೋ ಒಂದು ಬರುವಂತಹ ಲಾಭವನ್ನು ಹಣಕಾಸಿನ ವಿಚಾರದಲ್ಲಾಗ್ಬೋದು, ಬೇರೆ ಯಾವುದೇ ವಿಚಾರದಲ್ಲಾಗ್ಬೋದು, ಆಸ್ತಿಪಾಸ್ತಿಗಳ ವಿಚಾರಗಳಲ್ಲಾಗ್ಬೋದು, ಯಾವುದರಲ್ಲಾದರೂ ಆಗ್ಬೋದು, ಲಾಭವನ್ನು ತಂದು ಕೊಡುತ್ತಾನೆ. ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಇಲ್ಲಿವರೆಗೂ ಹಣದ ಏನು ಬಂದಿರಲ್ಲ ಬೆನಿಫಿಟ್ಸು. ಜೂನ್ 2ರ ನಂತರ ನೀವೇನೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಯಾವ್ಯಾವುದರಲ್ಲಿ ವರ್ಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ನಿಮಗೆ ಲಾಭವನ್ನು ತಂದು ಕೊಡುತ್ತಾನೆ. ಆಸ್ತಿ ಮಾರೋದ್ರಿಂದ ಹಿಡಿದು, ವೆಹಿಕಲ್ಗಳು ಮಾರೋದ್ರಿಂದ ಹಿಡಿದು, ಅಥವಾ ನೀವು ಏನೇ ಒಂದು ವ್ಯಾಪಾರಗಳಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ತಂದು ಕೊಡುತ್ತಾನೆ. ಪ್ರಿಯ ವೀಕ್ಷಕರೇ, ನೆಕ್ಸ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಮದುವೆ ಯೋಗವನ್ನು ಎಷ್ಟೋ ಸಮಯದಿಂದ ಹುಡುಕ್ತಿರ್ತೀರ, ಯಾವುದೂ ಸೆಟ್ ಆಗಿರಲ್ಲ. ಹಾಗೆ ಆರೋಗ್ಯದಿಂದ ತುಂಬ ಬಳಲಿ ಹೋಗಿರ್ತೀರ, ಅಷ್ಟಮ ಗುರುವಿಂದ ತುಂಬ ಅಂದರೆ ತುಂಬ ಆಸ್ಪತ್ರೆ ಖರ್ಚುಗಳು ಆಗಿರ್ತವೆ. ಬಟ್ ಇಲ್ಲಿವರೆಗೂ ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಯಿಂದ ಹೊರಬರಲು ಆಗಿರೋದಿಲ್ಲ. ಆದರೆ ಜೂನ್ 2ರ ನಂತರ ನಿಮ್ಮ ಭಾಗ್ಯಸ್ಥಾನಕ್ಕೆ ಗುರು ಬರುವುದರಿಂದ ಪ್ರಥಮವಾಗಿ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದಾಗಿದೆ. ಆ ಉತ್ತಮ ಬದಲಾವಣೆಯನ್ನು ನಿರೀಕ್ಷಿಸಲಾಗಿದೆ. ನಿಮ್ಗೆ ಇಲ್ಲಿವರೆಗೂ ಆರೋಗ್ಯದಲ್ಲಿ ಏನೇನು ಸಮಸ್ಯೆ ಇತ್ತು ಅವು ಸಂಪೂರ್ಣವಾಗಿ ಯಾರೋ ಒಬ್ಬರು ಡಾಕ್ಟ್ರ್ ಮೂಲಕನೋ ಇಲ್ಲ ದೇವಸ್ಥಾನದ ಮೂಲಕನೋ ಒಂದು ಔಷಧಿ ಮೂಲಕನೋ ಸಂಪೂರ್ಣವಾಗಿ ನಿವಾರಣೆ ಆಗುವಂತಹ ಒಂದು ಸಂದರ್ಭ ಬಂದಿರುತ್ತದೆ. ಹಾಗೆ ಇಲ್ಲಿವರೆಗೂ ಯಾರ್ಯಾರು ಮದುವೆ ಆಗಿಲ್ಲ, ಹುಡುಗ ಅಥವಾ ಹುಡುಗಿ ಹುಡುಕ್ತಿರ್ತೀರ, ಖಂಡಿತವಾಗ್ಲೂ ತಮಗೂ ಸಹ ಡಿಸೆಂಬರ್ 2026 ಒಳಗಾಗಿ ನಿಮ್ಮ ಮದುವೆಯ ವಿಚಾರದಲ್ಲಿ ಅತ್ಯಂತ ಶುಭ ಫಲವನ್ನು ನೋಡ್ತಿರ್ತಾರೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಯಾವುದಾದ್ರೂ ಒಂದು ವ್ಯವಹಾರದಲ್ಲೋ ಅಥವಾ ವ್ಯಾಪಾರದಲ್ಲೋ ಅಥವಾ ಯಾವುದೇ ರೀತಿ ಒಂದು ವಿಚಾರಗಳಲ್ಲಿ ಗುರು ತನ್ನ ಪಥ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ತಂದುಕೊಡುತ್ತಾರೆ. ನೆಕ್ಸ್ಟ್ ಮಕರ ರಾಶಿ ಮಕರ ಲಗ್ನ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಮಕರ ಲಗ್ನದವರಿಗೆ ಪಂಚಮ ಸ್ಥಾನಕ್ಕೆ ಗುರು ತನ್ನ ಪಥ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಪ್ತಮ ಸ್ಥಾನಕ್ಕೆ, ಪ್ರಿಯ ವೀಕ್ಷಕರೇ, ಮಕರ ರಾಶಿ ಮಕರ ಲಗ್ನದವರಿಗೆ ಸಪ್ತಮ ಸ್ಥಾನಕ್ಕೆ ಗುರು ತನ್ನ ಪಥ ಬದಲಾವಣೆ ಮಾಡೋದರ ಮೂಲಕ
ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಯಾರ್ಯಾರಿಗೆ ವಿವಾಹದಲ್ಲಿ ಅಡೆತಡೆಯಾಗಿರುತ್ತೆ, ಯಾವುದೇ ರೀತಿ ಮದುವೆ ವಿಚಾರದಲ್ಲಿ ತುಂಬ ನೋವುಗಳನ್ನ ಅನುಭವಿಸಿರ್ತೀರ, ಅವರಿಗೆ ಗುರು ತನ್ನ ಪಥ ಬದಲಾವಣೆಯಿಂದ ಅತ್ಯುತ್ತಮವಾದ ಸಂಗಾತಿಯನ್ನು, ಪಾರ್ಟ್ನರನ್ನು ನಿಮಗೆ ತಂದು ಕೊಡುತ್ತಾರೆ. ಇಲ್ಲಿವರೆಗೂ ವಿವಾಹ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಅಡೆತಡೆಗಳು ಬಂದಿತ್ತು, ಅವೆಲ್ಲವೂ ಕೂಡ ಜೂನ್ 2 ನಂತರ ಉತ್ತಮವಾದ ಬದಲಾವಣೆಗಳನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ತಂದು ಕೊಡುತ್ತಾರೆ. ಯಾರು ಕೆಲವರು ಮಕರ ರಾಶಿ ಮಕರ ಲಗ್ನವರು ಡೈವರ್ಸ್ವರೆಗೂ ಹೋಗಿ ಕೋರ್ಟ್ನಲ್ಲಿ ನಿಂತಿರ್ತೀರ, ಅಂಥವ್ರಿಗೂ ಕೂಡ ಸಪ್ತಮ ಸ್ಥಾನಕ್ಕೆ ಗುರು ಬರೋದ್ರಿಂದ ಒಂದು ಬದಲಾವಣೆಯಾಗಿ ನೀವು ಕೋರ್ಟ್ ಡೈವರ್ಸನ್ನು ಕೇಸ್ ವಾಪಸ್ ತಗೊಂಡು ನಾವು ಮುಂಚಿನ ಥರ ಜೀವನ ಮಾಡ್ತೀವಿ, ಉತ್ತಮವಾಗಿ ಬದುಕ್ತೀವಿ ಅನ್ನೋದನ್ನು ಕಾಣಬಹುದಾಗಿದೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದವರಿಗೆ ತಮ್ಮ ಸಂಗಾತಿಯಿಂದ, ಪಾರ್ಟ್ನರ್ಸಿಂದ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರಗಳಿಂದ ಅತ್ಯುತ್ತಮವಾದ ಲಾಭವನ್ನು ನಿಮ್ಮ ಜೀವನದಲ್ಲಿ ತಂದುಕೊಟ್ಟು ಗುರು ತನ್ನ ಪಥ ಬದಲಾವಣೆಯಿಂದ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತದೆ. ನೆಕ್ಸ್ಟ್ ಕೊನೆಯದಾಗಿ ಮೀನರಾಶಿ ಮೀನಲಗ್ನ. ಪ್ರಿಯ ವೀಕ್ಷಕರೇ, ಮೀನರಾಶಿ ಮೀನಲಗ್ನದವರಿಗೆ ಇಲ್ಲಿವರೆಗೂ ಈ ಸಾಡೆ ಪ್ರಭಾವದಿಂದ ಏನೆಲ್ಲ ಜೀವನದಲ್ಲಿ ಅನುಭವಿಸ್ತಿರ್ತೀರ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮ್ಮ ಜೀವನವನ್ನು ಉತ್ತಮ ರೀತಿಯ ಪ್ರತಿಫಲವನ್ನು ಕಂಡುಕೊಳ್ಳುವಂತೆ ಈ ಬದಲಾವಣೆ ತಂದುಕೊಡುತ್ತದೆ. ಹೇಗೆ ಅಂತೀರಾ? ಭಾಳ ಮುಖ್ಯವಾಗಿ ವಿವಾಹ ಯೋಗ. ಇಲ್ಲಿವರೆಗೂ ಮೀನರಾಶಿ ಮೀನಲಗ್ನವರಿಗೆ ವಿವಾಹದಲ್ಲಿ ತುಂಬ ತೊಂದರೆಗಳಾಗಿದ್ವು, ಅಡೆತಡೆಗಳು ಉಂಟಾಗಿತ್ತು. ಅದೆಲ್ಲವೂ ಕೂಡ ನಿವಾರಣೆಯಾಗಿ ನಿಮಗೂ ಕೂಡ ವೈವಾಹಿಕ ಜೀವನವನ್ನು ರೂಪಿಸಿಕೊಳ್ಳುವಂಥ ಒಂದು ಯೋಗವನ್ನು ತಂದುಕೊಡುತ್ತಾನೆ. ಎಸ್ಪೆಷಲಿ ಇಲ್ಲಿವರೆಗೆ ನಿಮ್ಮ ಮಕ್ಕಳಿಂದ ಅಥವಾ ಮಕ್ಕಳಿಗೋಸ್ಕರ ಏನು ಯೋಚನೆ ಮಾಡ್ತಿರ್ತೀರ ಅದೇ ಮಕ್ಕಳಿಗಾಗಿ ಒಂದು ಶುಭ ಫಲವನ್ನು ತಂದು ಕೊಡುತ್ತೆ. ಅಂದರೆ ಮಕ್ಕಳ ವಿಚಾರದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರಯಗಳಿದ್ದರೆ ಅವ್ರಗಳ ಮೂಲಕ ಏನಾದ್ರು ಒಂದು ಹೆಸರು ಕೀರ್ತಿ ಬರೋಂಗಿದ್ರೆ ಗುರು ತನ್ನ ಪಥದ ಬದಲಾವಣೆಯಿಂದ ಮಕ್ಕಳ ಮೂಲಕ ನಿಮಗೊಂದು ಜೀವನದಲ್ಲಿ ಉತ್ತಮವಾದ ರೀತಿಯ ಫಲಗಳನ್ನು ತಂದು ಕೊಡುತ್ತದೆ. ಹಾಗೆಯೇ ಯಾರು ಮಕ್ಕಳಿಲ್ಲದವರಿಗೆ, ಮೀನರಾಶಿ ಮೀನಲಗ್ನದವರಿಗೆ ಇಲ್ಲಿವರೆಗೂ ಮಕ್ಕಳಾಗಿಲ್ಲಪ್ಪ, ಏನೇನೋ ಟ್ರೀಟ್ಮೆಂಟ್ ತೊಗೊಳ್ತಿದ್ವು ಅಥವಾ ಇನ್ನೇನು ಆಸ್ಪತ್ರೆಗಳಿಗೆ ಅಲಿತಿದ್ರೆ ಅವೆಲ್ಲವುದರಿಂದ ಮುಕ್ತಿ ಹೊಂದಿ ಸಂತಾನಕ್ಕೆ ಅನುಕೂಲ ಮಾಡಿಕೊಳ್ಳುವಂತಹ ಉತ್ತಮ ಬದಲಾವಣೆಯನ್ನು ತಂದುಕೊಡುತ್ತದೆ. ಅದಲ್ಲದೆ ಇಲ್ಲಿವರೆಗೂ ಕುಟುಂಬದಲ್ಲಿ ಏನೇನು ನೋವು ಅನುಭವಿಸಿರ್ತೀರ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಕುಟುಂಬದ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದುವಂತಹ ಬದಲಾವಣೆಯನ್ನು ತಂದುಕೊಡುತ್ತದೆ. ಪ್ರಿಯ ವೀಕ್ಷಕರೇ, ಇದನ್ನು ನಾವು ಒಂದು ತಿಳ್ಕೊಬೇಕಾಗುತ್ತೆ. ಪ್ರತಿ ವರ್ಷ ಮನುಷ್ಯನ ಜೀವನದಲ್ಲಿ ಒಂದೇ ಥರ ಇರೋದಿಲ್ಲ. ಅವರು ಮೇಲೆ ಹೋಗಬೇಕು, ಒಬ್ಬರು ಕೆಳಗೆ ಬಿಡಲೇಬೇಕು. ಒಂದು ಸರಿ ಲಾಭ ಬರಬೇಕು, ಒಂದು ಸರಿ ನಷ್ಟ ಆಗಬೇಕು. ಒಂದು ಸರಿ ಉತ್ತಮ ಆರೋಗ್ಯ ಇರುತ್ತೆ, ಇನ್ನೊಂದು ಸರಿ ಉತ್ತಮ ಆರೋಗ್ಯ ಇರುತ್ತೆ. ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಯೋಜನೆ. ಗ್ರಹಗಳು ತಮ್ಮ ಬದಲಾವಣೆಗಳಿಂದ ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲೂ ಏನೆಲ್ಲ ತಂದು ಕೊಡುತ್ತದೆ ಅನ್ನೋದನ್ನು ಈ ವರ್ಷದ ಗುರು ಬದಲಾವಣೆ ಇನ್ನೂ ಒಂದು ವರ್ಷ ಜುಲೈವರೆಗೂ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಯಲ್ಲಿ 12 ವರ್ಷಗಳಿಗೊಮ್ಮೆ ಬದಲಾವಣೆಯನ್ನು ತಂದುಕೊಡುವ ಜೊತೆಗೆ ಕೆಲವೊಂದು ರಾಶಿ ಲಗ್ನದವರಿಗೆ ಅತ್ಯುತ್ತಮವಾದ ಫಲವನ್ನು ತಂದುಕೊಡುತ್ತಾನೆ. ನಮಸ್ಕಾರ.